ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇದ್ದೀನಿ. ಇವತ್ತು ಫೆಬ್ರವರಿ 23 ಅಂದರೆ ನನ್ನ ಕನ್ನಡ ಚಿತ್ರರಂಗದ ಫೇವರೆಟ್ ಡೈರೆಕ್ಟ್ರಲ್ಲಿ ಒಬ್ಬರಾದ ಯುವ ನಿರ್ದೇಶಕ ಮತ್ತು ಯುವ ನಟ ಶ್ರೀ ಅಭಿಷೇಕ್ ಶೆಟ್ಟಿ ಅವರ ಬರ್ತ್ಡೇ. ಹಾಗಾಗಿ ಅವರ ಹುಟ್ಟುಹಬ್ಬದ ದಿನ ಈ ಒಂದು ಬರ್ತ್ಡೇ ಟ್ರಿಬ್ಯೂಟ್ನ ಅವರಿಗೆ ನಾನು ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಅಭಿಷೇಕ್ ಶೆಟ್ಟಿ ಸರ್ ಅಂದರೆ ಹ್ಯಾಂಡ್ಸಮ್ ಹೀರೋ ಆಗಿ ಯಂಗ್ ಡೈರೆಕ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟರು. ಮೊದಲ ಚಿತ್ರ ನಮ್ಮ ಗಣಿ BCom ಪಾಸ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೀರೋ ಆಗಿ ಯಂಗ್ ಡೈರೆಕ್ಟರ್ ಆಗಿ ಪಾದಾರ್ಪಣೆಯನ್ನು ಮಾಡಿದರು. ಮೊದಲ ಚಿತ್ರದಲ್ಲೇ ತಮ್ಮ ಅದ್ಭುತವಾದ ಅಭಿನಯದ ಮೂಲಕ, ಫಿಲಮ್ ಮೂಲಕ, ಒಳ್ಳೊಳ್ಳೆ ಡೈಲಾಗ್ ಮೂಲಕ ಸಮಾಜಕ್ಕೆ ಸಂದೇಶ ಸಾರುವಂಥ ಒಂದು ಚಿತ್ರವನ್ನು ಕೊಟ್ಟರು ನಮ್ಮ ಗಣಿ BCom ಪಾಸ್ ಮೂಲಕ. ಹಾಗೆ ಎರಡನೇ ಸಿನಿಮಾ ಗಜಾನನ ಆ್ಯಂಡ್ ಗ್ಯಾಂಗ್, ಅದು ಕೂಡ ಫ್ರೆಂಡ್ಶಿಪ್ ಮತ್ತು ಲವ್ ಬಗ್ಗೆ ಕಾಲೇಜಲ್ಲಿ ನಡೆಯುವಂಥ ಚಿತ್ರಣವನ್ನು ಈ ಫಿಲಮಲ್ಲಿ ತೋರಿಸಿದ್ರು. ಈ ಫಿಲಮ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಆರ್ ಅರವಿಂದ ಸ್ವಾಮಿ, ಒಂದು ಪಕ್ಕಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಇದು ಕೂಡ 2024ರಲ್ಲಿ ಬಿಡುಗಡೆಯಾಗಿ ಅತ್ಯುತ್ತಮ ಪಾಸಿಟಿವ್ ರೆಸ್ಪಾನ್ಸ್ ಬಂದಂಥ ಚಿತ್ರ. ಮತ್ತು ನಾವು ಅಭಿಷೇಕ್ ಶೆಟ್ಟಿ ಸರ್ ಅವರ ಒಂದು ಫಿಲಮಲ್ಲಿ ಮೇನ್ ನೋಡಬೇಕಂದ್ರೆ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾವುದೇ ಒಂದು ವಲ್ಗಾರಿಟಿ ಇಲ್ಲದೆ, ಯಾವುದೇ ಒಂದು ಡಬಲ್ ಮೀನಿಂಗ್ ಇಲ್ಲದೆ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಚಿತ್ರವನ್ನು ಮಾಡುವ ಡೈರೆಕ್ಟರ್ ಯಾರಾದರೂ ಇದ್ದರೆ ಯಂಗ್ ಡೈರೆಕ್ಟರ್ನೇ ಅವರೇ ನಮ್ಮ ಅಭಿಷೇಕ್ ಶೆಟ್ಟಿ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲರ ಅವರ ಅಭಿಮಾನಿಗಳ ಪರವಾಗಿ, ವೀಕ್ಷಕರ ಪರವಾಗಿ ಎಲ್ಲರಿಗೂ ಅವರಿಗೆ ವಿಶಸ್ಸನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅಭಿಷೇಕ್ ಶೆಟ್ಟಿ ಸರ್, ನೀವು ಹೀಗೆ ಇನ್ನೂ ಮತ್ತಷ್ಟು ಉತ್ತಮ ಕನ್ನಡ ಚಿತ್ರಗಳು ನಿಮ್ಮಿಂದ ಬರಲಿ. ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳಿಗೆ, ಒಳ್ಳೆಯ ಹೊಸ ನಾಯಕ ನಟ ನಾಯಕರಿಗೆ ಅವಕಾಶವನ್ನು ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮಾದರಿಯ ಟ್ರೆಂಡ್ ಮೂವಿಯನ್ನು ಮಾಡ್ತಾಯಿದ್ದೀರಾ. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಹೊಸ ಒಂದು ಥಿಂಕಿಂಗ್ ಉಳ್ಳ ಹೊಸ ಮಾದರಿಯ ಕಂಟೆಂಟ್ಗಳನ್ನು ನೀವು ತಗೊಂಡ್ಬರ್ತಾಯಿದ್ದೀರಾ. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಸರ್. ದೇವರು ನಿಮಗೆ ಒಳ್ಳೇದು ಮಾಡಲಿ, ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.